ಇನ್ನು ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಲೋಕಸಭಾ ಚುನಾವಣಾ ಸಮರವನ್ನ ಎದುರಿಸ್ತಾ ಇದೆ. ಹಾಗಾದ್ರೆ ಯಾರಿಗೆ ಯಾವ ಕ್ಷೇತ್ರಗಳು, ಎಷ್ಟೆಷ್ಟು ಕ್ಷೇತ್ರದ ಪಾಲು ಜೆಡಿಎಸ್ಗೆ ಎಷ್ಟು ಸಿಗತ್ತೆ, ಬಿಜೆಪಿ ಎಷ್ಟು ಉಳಿಸಿಕೊಳ್ಳುತ್ತೆ, ಈ ವಿಚಾರದಲ್ಲಿ ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನದು ಅಚ್ಚರಿ ಹೇಳಿಕೆ ಪ್ರೀತಂ ಗೌಡ್ರದ್ದು ಅಂದ್ರೆ, ಹಾಸನ ಮಂಡ್ಯ 2 ಕ್ಷೇತ್ರಗಳು ಬಿಜೆಪಿಗೆ ಸಿಗತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಎನ್ಡಿಎ ಕೂಟಕ್ಕೆ ಜೆಡಿಎಸ್ ಸೇರಿದೆ ಅಷ್ಟೇ, ಆದ್ರೆ ಇನ್ನು ಅವರಿಗೆ ಎಷ್ಟು ಕ್ಷೇತ್ರ ಬಿಟ್ಕೊಡ್ತೀವಿ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗಿಲ್ಲ. ಹಾಸನ ಮಂಡ್ಯ 2 ಕ್ಷೇತ್ರಗಳು ಬಿಜೆಪಿಗೆ ಸಿಗತ್ತೆ. ಹಾಸನದಲ್ಲಿ ಆಲ್ರೆಡಿ ಜೆಡಿಎಸ್ ಇರುವಂತದ್ದು, ಹಾಸನ ಮತ್ತು ಮಂಡ್ಯಕ್ಕೂ ಕೂಡ ಜೆಡಿಎಸ್ ಕಾದು ಕುಳಿತಿದೆ. ಅವೆರಡೂ ಕೂಡ ಬಿಜೆಪಿಗೆ ಸಿಗತ್ತೆ ಅನ್ನೋ ಅಚ್ಚರಿ ಹೇಳಿಕೆಯನ್ನ ಮಾಜಿ ಶಾಸಕ ಪ್ರೀತಂ ಗೌಡ ಕೊಟ್ಟಿರುವಂತದ್ದು. ಇದೀಗ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಕೊಟ್ರೆ ಅಭ್ಯರ್ಥಿ ಆಯ್ಕೆಗೆ ನಮ್ಮ ಕಾರ್ಯಕರ್ತರ ಒಪ್ಪಿಗೆ ತೆಗೆದುಕೊಳ್ಬೇಕಾಗುತ್ತೆ. ಮಂಡ್ಯ ಬಿಜೆಪಿ ಸಭೆಯಲ್ಲಿ ಈ ರೀತಿಯಾಗಿ ಪ್ರೀತಂ ಗೌಡ ಕಂಡೀಷನ್ ಹಾಕಿದ್ದಾರೆ. ಇವೆಲ್ಲವೂ ಅಂತಿಮವಾಗಿ ಅಲ್ಟಿಮೇಟ್ ಆಗಿ ನಿರ್ಧಾರ ಆಗೋದು ಹೈಕಮಾಂಡ್ ನಲ್ಲಿ. ಬಟ್ ಮಂಡ್ಯ ಮತ್ತು ಹಾಸನ ಜೊತೆಗೆ ತುಮಕೂರು ಕೂಡ ಆಲ್ಮೋಸ್ಟ್ ಜೆಡಿಎಸ್ ತೆಕ್ಕೆಗೆ ಅನ್ನುವಂತಹ ಮಾತುಕತೆ ಓಡಾಡ್ತದೆ. ಯಾಕಂದ್ರೆ ಜೆಡಿಎಸ್ ಸಭೆ ಮಾಡಿದಾಗೆಲ್ಲ ಅವ್ರ ಕಾರ್ಯಕರ್ತರು ಅದನ್ನೇ ಹೇಳಿರೋದು, ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಕೊಡೋದು ಬೇಡಣ ಅಂತ ಕುಮಾರಸ್ವಾಮಿ ಅವರು ಸಿಕ್ಕಿದಾಗ, ದೇವೇಗೌಡರು ಕೂಡ ಸಿಕ್ಕಿದಾಗ ಹಾಸನ ಮಂಡ್ಯ ಸೇರಿದಂತೆ ಇನ್ನೊಂದು 2 ಕ್ಷೇತ್ರಗಳನ್ನು ಕೇಳೋಣ ಅಂತ ಅವ್ರು ಲೆಕ್ಕಾಚಾರದಲ್ಲಿದ್ದಾರೆ. ಬಟ್ ಪ್ರೀತಂ ಗೌಡರು ಈ ಕ್ಷಣದಲ್ಲಿ ಹೇಳಿರುವಂತಹ ಹೇಳಿಕೆ ಏನು, ಮಂಡ್ಯ ಮತ್ತೆ ಹಾಸನ 2 ಕೂಡ ಬಿಜೆಪಿನೇ ಉಳಿಸ್ಕೊಳ್ಳುತ್ತೆ ಅನ್ನೋ ಹೇಳಿಕೆಯನ್ನ ಹೇಳಿದ್ದಾರೆ. ಈ ಕ್ಷಣದವರೆಗೂ ಎಲ್ಲರೂ ಕೇಳಿಸ್ತಾರೆ, ಈ ಕ್ಷಣದವರೆಗೂ ಭಾರತೀಯ ಜನತಾ ಪಾರ್ಟಿಗೆ ಎನ್ಡಿಎ ಕೂಟಕ್ಕೆ ಜನತಾದಳ ಸೇರಿದೆ ಹೊರತು ಯಾವುದೇ ಕಾರಣಕ್ಕೂ ಯಾವ ಸೀಟು ಯಾರಿಗೆ ಎಂದು ತೀರ್ಮಾನ ಆಗಿಲ್ಲ. ನೀವು ಹಾಸನದ ಕಾರ್ಯಕರ್ತರಾಗ್ಬೋದು, ಇಲ್ಲಿ ನಡೆದಿರುವಂತ ನನ್ನೆಲ್ಲ ಮಂಡ್ಯ ಭಾಗದ ನಾಯಕರುಗಳ ಕಾರ್ಯಕರ್ತರಿಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಈ ಕ್ಷಣದವರೆಗೂ ಈ ಕ್ಷೇತ್ರ ಇಂಥವ್ರಿಗೆ, ಈ ಕ್ಷೇತ್ರ ಅಂಥವ್ರಿಗೆ ಅಂತ ಹೇಳಿ ಯಾವುದೇ ಮಾತುಕತೆ ಆಗಿಲ್ಲ, ಯಾವುದೇ ತೀರ್ಮಾನ ಆಗಿಲ್ಲ. ನನ್ನ ಮನಸ್ಸಿಗೆ ಹೇಳ್ತಾ ಇದೆ, ಹಾಸನ ಮಂಡ್ಯ 2 ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡಿ ನಾವು ಭಾರತೀಯ ಜನತಾ ಪಾರ್ಟಿಯ ಭಾಗವನ್ನು ಹಾರಿಸುವಂತ ಅವಕಾಶ ಬರುತ್ತೆ. ಅದಕ್ಕೆ ನಾವೆಲ್ಲರೂ ಸಮಿತರಾಗಿ ಪ್ರತಿ ಗ್ರಾಮಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಸಂಘಟನೆಯನ್ನ ಮಾಡೋಣ. ಒಂದು ಪಕ್ಷ ನಮ್ಮ ಮಿತ್ರ ಪಕ್ಷವಾಗಿ ಸೇರಿರುವಂತಹ ಜಾತ್ಯತೀತ ಜನತಾದಳಕ್ಕೆ ಮಂಡ್ಯ ಆಗ್ಬೋದು, ಹಾಸನ ಆಗ್ಬೋದು, ಬೇರೆ ಕ್ಷೇತ್ರ ಬಿಟ್ಕೊಟ್ರು ಕೂಡ ಅಭ್ಯರ್ಥಿ ಯಾರಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲರ ಏನು ಸಲಹೆ ಇರುತ್ತೆ ಆ ಸಲಹೆಯನ್ನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಹಿತ್ ನೀಡ್ತಾರೆ. ರೋಹಿತ್, ಯಾರೇನೇ ಹೇಳಿಕೆ ಕೊಟ್ಟರು, ಸಭೆಗಳು ಚರ್ಚೆಗಳಾದ್ರೂ ಕೂಡ ಅಲ್ಟಿಮೇಟ್ ಆಗಿ ಹೈಕಮಾಂಡೇ ನಿರ್ಧಾರ ಮಾಡೋದು. ಬಟ್ ಇದರ ನಡುವೆ ಆಗುವಂತಹ ಬೆಳವಣಿಗೆಗಳು ಕೂಡ ಕೆಲವೊಂದು ಸಲ ಕೆಂಗಣ್ಣಿ ಅಂದ್ರೆ ಬಹಳ ಪ್ರಮುಖ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಮಂಡ್ಯ ಹಾಸನ ಬಿಟ್ಟು ಇನ್ನೊಂದು 2 ಕ್ಷೇತ್ರಗಳು ಜೆಡಿಎಸ್ ಪಾಲಿಗೆ ಸಿಕ್ಕೇ ಸಿಗುತ್ತೆ, ಬಿಜೆಪಿಗೆ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಜೆಡಿಎಸ್ ಸಭೆಯಲ್ಲಿ ಚರ್ಚೆ ಆದ್ರೆ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಈ ವಿಚಾರ. ಹೆಂಗ್ ನೋಡೋದು ಇದನ್ನ ಅಂತ ವಿದ್ಯಾ, ಏನು ಹಾಸನ ಮತ್ತು ಮಂಡ್ಯ ಈ 2 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಕಂಪ್ಯಾರಿಸನ್ ಮಾಡಿದ್ರೆ ಅತಿ ಹೆಚ್ಚು ಶಕ್ತಿ ಮತ್ತು ವರ್ಚಸ್ಸಿರುವಂಥದ್ದು ಜೆ ಡಿ ಎಸ್ಗೆ. ಈ ನಿಟ್ಟಿನಲ್ಲಿ ಬಹುತೇಕ ಜೆ ಡಿ ಎಸ್ಗೆ ಮಂಡ್ಯ ಮತ್ತು ಹಾಸನ ಈ 2 ಕ್ಷೇತ್ರಗಳು ಬಹುತೇಕ ಈ ಪಕ್ಷಕ್ಕೆ ಜೆ ಡಿ ಎಸ್ಗೆ ಒಲಿತಿದೆ ಅಂತ ನಿಟ್ಟಿನಲ್ಲಿ ಕೂಡ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಮತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರ ವಿಚಾರದಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಈ ನಡುವೆ ಇವತ್ತು ಬಿಜೆಪಿಯ ಕಾರ್ಯಕಾರಿಣಿ ಸಭೆ ಏನು ಮಂಡ್ಯದ ಪಾಂಡವಪುರದಲ್ಲಿ ನಡೀತದೆ. ಈ ವೇಳೆಯಲ್ಲಿ ಪ್ರೀತಂ ಗೌಡ ಒಂದು ಮಾತು ಹೇಳಿರುವಂಥದ್ದು, ಯಾರು ಕೂಡ ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ, ಸದ್ಯ ಎನ್ಡಿಎ ಕೂಟಕ್ಕೆ ಜೆಡಿಎಸ್ ಸೇರ್ಪಡೆ ಆಗಿದೆ ಅಷ್ಟೇ, ಇನ್ನು ಕೂಡ ಸೀಟು ಹಂಚಿಕೆ ಆಗಿಲ್ಲ. ಆ ನಿಟ್ಟಿನಲ್ಲಿ ಮಂಡ್ಯ ಮತ್ತೆ ಜೆಡಿಎಸ್ ಮಂಡ್ಯ ಮತ್ತೆ ಹಾಸನವೂ ಸಹ ಜೆಡಿಎಸ್ ಪಾಲೇನಾಗಲ್ಲ, ಅದು ಕೂಡ ಬಿಜೆಪಿಯ ಪಾಲೆ ಆಗುತ್ತೆ. ಆ ನಿಟ್ಟಿನಲ್ಲಿ ಯಾರು ಕೂಡ ಭಯಪಡುವಂತ ಅವಶ್ಯಕತೆ ಇಲ್ಲ. ಹಳ್ಳಿಯಲ್ಲೂ ಕೂಡ ಪಕ್ಷವನ್ನು ಸಂಘಟನೆ ಮಾಡಿ ಅಂತೇಳಿ ಕೂಡ ಹೇಳ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಮೈತ್ರಿ ಪಕ್ಷದಲ್ಲಿ ಜೆ ಡಿ ಎಸ್ ಇದ್ರೂ ಕೂಡ ಜೆ ಡಿ ಎಸ್ನ ಟಾರ್ಗೆಟ್ ಮಾಡ್ದಂಗೆ ಏನು ಪ್ರೀತಂ ಗೌಡರು ಹಲವು ದಿನಗಳಿಂದ ಮಾತಾಡ್ಕೊಂಡು
ಬರ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ನಡೆದಂತಹ ಸಭೆಯಲ್ಲೂ ಕೂಡ JDS ವಿರುದ್ಧವೇ ಒಂದಷ್ಟು ಲಘುವಾಗಿ ಅಂದ್ರೆ ಆಂತರಿಕವಾಗಿ ಕುಟ್ಕಿದ್ದಾರೆ. ಅದೇ ನಿಟ್ಟಿನಲ್ಲಿ ಸೀಟು ಹಂಚಿಕೆ ವಿಚಾರದಲ್ಲೂ ಕೂಡ ಈ ರೀತಿಯಾಗಿ ಮಾತಾಡಿರುವಂಥದ್ದು. ಈ ಒಂದು ವಿಚಾರಗಳು ಹೈಕಮಾಂಡ್ ಲೆವೆಲ್ನಲ್ಲಿ ಹೆಚ್ಚಿನ ಮಟ್ಟಿಗೆ ಡ್ಯಾಮೇಜ್ ಏನು ಆಗಲ್ಲ. ಯಾಕೆಂದ್ರೆ ಅವರವರ ಮಾತುಕತೆಗಳೇನಿರ್ತವೆ ಅವನ್ನ ಸ್ಪಷ್ಟವಾಗಿ ಮಾತಾಡ್ಕೊಳ್ತಾರೆ. ಆದರೆ ಕಾರ್ಯಕರ್ತರ ಲೆವೆಲ್ನಲ್ಲಿ ಈ ಸ್ಥಳೀಯ ನಾಯಕರು ಮಾತಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂದ್ರೆ ನಮಗೆ ಬಿಟ್ಟು ಕೊಡ್ಬೋದಾಗಿತ್ತು ಕ್ಷೇತ್ರವನ್ನ ನಿಟ್ಟಿನಲ್ಲಿ ಕಳೆದ ಬಾರಿ ನಾವು ನೋಡ್ದೋ ಏನು ಕಾಂಗ್ರೆಸ್ ಮತ್ತೆ JDS ಮೈತ್ರಿ ಆದಂಥ ಸಂದರ್ಭದಲ್ಲಿ ಮಂಡ್ಯದ ಚುನಾವಣೆ ಯಾವ ರೀತಿ ಆಯಿತು ಅನ್ನೋ ನಿಟ್ಟಿನಲ್ಲಿ ಕೂಡ ನಮಗೆ ನಮ್ಮ ಮುಂದೆ ನಿದರ್ಶನ ಇರುವಂಥದ್ದು. ಅದೇ ರೀತಿಯಾಗಿ ಈಗಲೂ ಸಹ JDS ನಾಯಕರಾಗಬಹುದು, BJP ನಾಯಕರಾಗಬಹುದು, ಈಗಲಿಂದಲೇ ಕೂಡ ತಮ್ಮ ಟಾಕ್ಗಳನ್ನ ಮುಂದುವರಿಸಿದ್ರೆ ಇದು ಚುನಾವಣೆಯಲ್ಲಿ ಎಫೆಕ್ಟ್ ಆಗುವಂತ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇರುವಂಥದ್ದು ವಿದ್ಯಾ.